ರಾಧಾರಮಣ ಖ್ಯಾತಿಯ ನಟಿ ಕಾವ್ಯ ಗೌಡ ಮೇಲೆ ಹಲ್ಲೆಯ ಆರೋಪ ಕೇಳಿಬಂದಿದೆ. ಕಾವ್ಯ ಗೌಡ ಪತಿ ಸೋಮಶೇಖರ್ ಮೇಲೂ ಕೂಡ ಹಲ್ಲೆ ಆಗಿದೆಯಂತೆ. ಸೋಮಶೇಖರ್ ಅತ್ತಿಗೆ ಹಾಗೇನೆ ಸಂಬಂಧಿಕರು ಸೇರ್ಕೊಂಡು ಈ ಹಲ್ಲೆ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಕೇಸ್ ಕೂಡ ದಾಖಲಾಗಿದೆ. ನಟಿ ಕಾವ್ಯ ಸಾಕಷ್ಟು ಜನಪ್ರಿಯತೆಯನ್ನ ಹೊಂದಿದ್ದಾರೆ, ಸಾಕಷ್ಟು ಸೀರಿಯಲ್ಗಳಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಪಾಪ್ಯುಲರ್ ಫೇಸ್ ಕರ್ನಾಟಕದಲ್ಲಿ ನಟಿ ಕಾವ್ಯ ಗೌಡ. ಹಾಗಾಗಿ ಈ ಜನಪ್ರಿಯತೆಯನ್ನ ಸಹಿಸದೆ ಸಂಬಂಧಿಕರೇ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮನೆಗೆ ನುಗ್ಗಿದಾರಂತೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ನಿನ್ನನ್ನ ರೇಪ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಕಾವ್ಯ ಪತಿ ಸೋಮಶೇಖರ್ಗೂ ಕೂಡ ಚಾಕುವಿನಿಂದ ಇರಿದು ಬೆದರಿಕೆಯನ್ನ ಹಾಕಲಾಗಿದೆ. ಕಾವ್ಯ ಗೌಡ ಅಕ್ಕ ಭವ್ಯ ಅವರು ರಾಮಮೂರ್ತಿ ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರೇಮಾ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ಇಲ್ಲಿ ಸೋಮಶೇಖರ್ ಮತ್ತೆ ನಂದೀಶ್ ಇಬ್ರು ಸಹೋದರರು ಒಂದೇ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಸೋಮಶೇಖರ್ ಪತ್ನಿ ಕಾವ್ಯ, ನಂದೀಶ್ ಪತ್ನಿ ಪ್ರೇಮ ಒಂದೇ ಮನೆಯಲ್ಲಿ ವಾಸವಿರೋದ್ರಿಂದ ಕಿರಿಕ್ ಉಂಟಾಗಿದೆ, ಮನಸ್ತಾಪ ಉಂಟಾಗಿದೆ. ಕಾವ್ಯ ಗೌಡ ಮತ್ತೆ ಪ್ರೇಮ ಮಧ್ಯದಲ್ಲಿ ಮನಸ್ತಾಪ ಉಂಟಾಗಿದೆಯಂತೆ. ನಿನ್ನೆ ಕಾವ್ಯ ಮತ್ತೆ ಪ್ರೇಮ ಸಂಬಂಧಿಕರು ಮನೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಗಲಾಟೆ ಶುರುವಾಗಿದೆ. ಆಗ ಕಾವ್ಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪ್ರಕರಣ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದೆ. ನಟಿ ಕಾವ್ಯ ಗೌಡ ಮೇಲೆ ಹಲ್ಲೆ, ಆಕೆಯ ಪತಿಯ ಮೇಲೂ ಕೂಡ ಅಂದ್ರೆ ಸೋಮಶೇಖರ್ ಮೇಲೂ ಕೂಡ ಹಲ್ಲೆ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ನಟಿ ಕಾವ್ಯ ಗೌಡ ಜನಪ್ರಿಯತೆಯನ್ನ ಸಹಿಸದೆ ಸಂಬಂಧಿಕರು ತೀವ್ರ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಮನೆಗೆ ನುಗ್ಗಿ ರೇಪ್ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬಂದಿದೆ. ಮತ್ತೆ ಅವಾಚ್ಯ ಶಬ್ದಗಳಿಂದಲೂ ಕೂಡ ಕಾವ್ಯ ಗೌಡ ಮೇಲೆ ನಿಂದಿಸಿದ್ದಾರಂತೆ. ಸೋಮಶೇಖರ್ ಮೇಲೂ ಕೂಡ ತೀವ್ರ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇದಕ್ಕೆಲ್ಲ ಕಾರಣ ಒಂದೇ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ರು ಸೋಮಶೇಖರ್ ಮತ್ತೆ ಆತನ ಸಹೋದರ ನಂದೀಶ್, ಮತ್ತೆ ಅವರಿಬ್ಬರ ಹೆಂಡತಿರು ಕೂಡ ಅಂದ್ರೆ ಕಾವ್ಯ ಮತ್ತೆ ನಂದೀಶ್ ಹೆಂಡತಿ ಪ್ರೇಮ, ಅವರು ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ರು. ಸಂಬಂಧಿಕರ ಮಧ್ಯದಲ್ಲಿ ಮನಸ್ತಾಪ ಬಂದಿದೆ. ಮೇಲ್ನೋಟಕ್ಕೆ ಕಾವ್ಯ ಜನಪ್ರಿಯತೆಯನ್ನ ಸಹಿಸಿಕೊಳ್ಳಿಲ್ಲ ನಂದೀಶ್ ಮತ್ತೆ ಪ್ರೇಮ ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. ಇದೇ ವಿಷಯಕ್ಕೆ ಗಲಾಟೆ ಶುರುವಾಗಿದೆ. ಅಂದ್ರೆ ಇಬ್ರು ಸಂಬಂಧಿಕರು ನೆನ್ನೆ ಮನೆಗೆ ಬಂದಿದ್ರು, ಆ ಸಂದರ್ಭದಲ್ಲಿ ಗಲಾಟೆ ಶುರುವಾಗಿದೆ. ಆಗ ಗಲಾಟೆ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದ್ದು ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ನಟಿ ಕಾವ್ಯ ಗೌಡ ಕುಟುಂಬದಲ್ಲಿ ಗಲಾಟೆ ಪ್ರಕರಣ ಸಂಬಂಧ ನಟಿ ಕಾವ್ಯ ಪತಿ ಸೋಮಶೇಖರ್ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ನಟಿ ಕಾವ್ಯ ಸಹೋದರಿ ಭವ್ಯ, ಆಕೆಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲಾರಿಟಿಯನ್ನು ಹೊಂದಿದ್ದಾರೆ. ಆಕೆ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ನಟಿ ಕಾವ್ಯ ಮೇಲೆ ದೂರನ್ನ ಕೊಟ್ಟಿರೋದು ನಂದೀಶ್ ಪತ್ನಿ. ನನ್ನ ತಂಗಿ ಮನೆಗೆ ಬಂದಾಗ ಜಗಳ ತೆಗೆದು ಬೆದರಿಕೆ ಹಾಕಿದ್ದಾರೆ ಅಂತೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ತಂದೆಗೆ ಕೊಲೆ ಬೆದರಿಕೆ ಕೂಡ ಹಾಕಿದ್ರು ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಆಗಿದೆ. ನಂದೀಶ್ ಪತ್ನಿಯ ತಂದೆ ರವಿ ಕಲ್ಕೆರೆ ನೀಡಿರುವಂತಹ ದೂರಿನ ಅನ್ವಯ ಎನ್ಸಿಆರ್ ಆಗಿದೆ. ಕರೆ ಮಾಡಿ ಕೊಲೆ ಬೆದರಿಕೆ ಹಾಕಿರುವಂತ ಆರೋಪದ ಮೇಲೆ ದೂರು ದಾಖಲಾಗಿದೆ. ಜಗಳದ ನಡುವೆ ನಂದೀಶ್ ತಂದೆ ರವಿ ಕಲ್ಕೆರೆಗೆ ಕರೆ ಮಾಡಿದ್ರಂತೆ ನಟಿ ಕಾವ್ಯ ಪತಿ. ಕರೆ ಮಾಡಿ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ದೂರಿನ ಅನ್ವಯ ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ. ನಟಿ ಕಾವ್ಯ ಗೌಡ ದಂಪತಿ ವಿರುದ್ಧ ಒಟ್ಟು 2 ಪ್ರಕರಣ ಈಗ ದಾಖಲಾಗಿದೆ. ಗಲಾಟೆ ವಿಷಯವಾಗಿ ಒಂದು ಗಲಾಟೆ ಮಾಡಿರೋದು, ಮತ್ತೊಂದು ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾರೆ, ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ಅಂತ ಕಂಪ್ಲೇಂಟ್ ಆಗಿದೆ. ಈ ಕಂಪ್ಲೇಂಟ್ ಆಧಾರದ ಮೇಲೆ ಈಗ ಎಫ್ಐಆರ್ ಆಗಿದೆ. ಒಂದು ದೂರು ಪ್ರತಿ ದೂರು ಎರಡೂ ಕಡೆಯಿಂದ ದಾಖಲಾಗಿರೋದ್ರಿಂದ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಸಂಭ್ರಮದ ಮದುವೆ ಇವರಿಬ್ಬರ ಮಧ್ಯೆ ಆದಾಗ ಸೋಮಶೇಖರ್ ಮತ್ತೆ ಕಾವ್ಯ ಮಧ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗಿತ್ತು. ಅಂದ್ರೆ ಎರಡು ಕಡೆಯವರು ತುಂಬಾ ಶ್ರೀಮಂತರು ಅಂತ ಹೇಳಿ. ಈಗ ಯಾವ ವಿಷಯ ಗಲಾಟೆ ಆಗಿರೋದು? ಶರ್ಮಿತಾ, ಈಗಾಗಲೇ ನಟಿ ಕಾವ್ಯ ಗೌಡ ಅವರ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ನಡೆದಂತಹ ಗಲಾಟೆ ಪ್ರಕರಣ ಈಗ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಎರಡೂ ಕುಟುಂಬಗಳು ಕೂಡ ಆರೋಪ ಮತ್ತೆ ಪ್ರತ್ಯಾರೋಪಗಳನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈ ಕಡೆ ಕಾವ್ಯ ಗೌಡ ಅವರು ಅವರ ಪತಿಯ
ಅಣ್ಣನ ಪತ್ನಿ ಹೊಡೆದಿದ್ದಾರೆ ಅಂತೇಳಿ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಅವರ ಪತಿ ಕೂಡ ಹೊಡೆದಿದ್ದಾರೆ ಅಂತೇಳಿ ಒಂದಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. ಇತ್ತ ಕಾವೇಗೌಡ ಅವರ ಪತಿಯ ತಮ್ಮ ಏನಿದ್ದಾನೆ ಆತನ ಕುಟುಂಬಸ್ಥರು ಕೂಡ ಒಂದಷ್ಟು ಆರೋಪಗಳನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇಬ್ರು ಕೂಡ ಮನೆಯಲ್ಲಿ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇದು ನಮ್ಮನೆ ನಿಮ್ಮನೆ ಅನ್ನುವಂತಹ ರೀತಿಯಲ್ಲಿ ಪ್ರತಿದಿನವೂ ಕೂಡ ಇಬ್ರು ಕೂಡ ಜಗಳ ಆಡ್ತಿದ್ರು ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಿದೆ. ಇಬ್ರು ಕೂಡ ಈಗ ಪೊಲೀಸ್ ಠಾಣೆಗೆ ಬಂದು ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ದೂರು ಮತ್ತೆ ಪ್ರತಿ ದೂರು ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಲಾಗಿದೆ. ದೂರಿನಲ್ಲಿ ಇಬ್ರು ಕೂಡ ಒಂದೇ ರೀತಿಯಾದಂತಹ ದೂರನ್ನ ಬರೆಯುವಂತ ಕೆಲಸವನ್ನು ಮಾಡಿದ್ದಾರೆ. ದೂರನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಇಬ್ಬರನ್ನು ಕೂಡ ಕರೆದು ಪ್ರಾಥಮಿಕ ಹಂತವಾಗಿ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಸೋಮಶೇಖರ್ ಮತ್ತೆ ನಂದೀಶ್ ಇಬ್ರು ಕೂಡ ಅಣ್ಣ ತಮ್ಮ ಇಬ್ರು ಕೂಡ ಮದುವೆ ಆದಂತ ಸಂದರ್ಭದಲ್ಲಿ ಅಂದ್ರೆ ಕಾವೇಗೌಡ ಅವರ ಪತಿ ಸೋಮಶೇಖರ್ ಮತ್ತೆ ನಂದೀಶ್ ಗೌಡ ಅವರ ಪತ್ನಿ ಪ್ರೇಮ ಎಂಬುವರು ಇಬ್ರು ಕೂಡ ಆದಂತ ಜಗಳ ಅವರಿಬ್ಬರ ಮಧ್ಯೆ ಪ್ರತಿದಿನವೂ ಕೂಡ ಆಗಾಗ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಗ್ತಿತ್ತು. ಬೇರೆ ಯಾರಾದ್ರೂ ಇವ್ರ ಕಡೆಯವರ ಫ್ಯಾಮಿಲಿಯವರು ಯಾರಾದ್ರೂ ಮನೆಗೆ ಬಂದ್ರೆ ಇವ್ರು ತೆಗೆಯೋದು, ಅಂದ್ರೆ ಕಾವೇಗೌಡ ಅವರ ಫ್ಯಾಮಿಲಿಯವರು ಮನೆಗೆ ಬಂದ್ರೆ ಪ್ರೇಮ ಅವ್ರ ಜಗಳ ತೆಗೆಯೋದು, ಪ್ರೇಮ ಅವರ ಫ್ಯಾಮಿಲಿಯವರು ಯಾರಾದ್ರೂ ಮನೆಗೆ ಬಂದ್ರೆ ಕಾವೇಗೌಡ ಅವರು ಜಗಳ ತೆಗೆಯುವಂತ ಕೆಲಸವನ್ನ ಮಾಡ್ತಿದ್ರು ಅಂತೇಳಿ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ. ನಿನ್ನೆ ಅದೇ ರೀತಿಯಾಗಿ ಪ್ರೇಮ ಅವರ ಮನೆ ಕಡೆಯವರು ಒಂದು ಮನೆಗೆ ಅತಿಥಿಗಳಾಗಿ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಾವ್ಯ ಅವರು ಗಲಾಟೆ ಮಾಡಿದ್ರು ಅಂತೇಳಿ ಒಂದಷ್ಟು ಆರೋಪಗಳನ್ನ ಮಾಡಲಾಗಿದೆ. ಜೊತೆಗೆ ಇದೇ ಒಂದು ಸಂದರ್ಭದಲ್ಲಿ ಊಟ ಮಾಡುವಂತ ಸಂದರ್ಭದಲ್ಲಿ ಪ್ರೇಮ ಅವರು ಗಲಾಟೆ ತೆಗೆದುಕೊಂಡ್ರು ಅಂತೇಳಿ ಕಾವ್ಯ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ಈಗಾಗಲೇ ಇಬ್ರು ಕೂಡ ದೂರು ಮತ್ತೆ ಪ್ರತಿ ದೂರನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ ಯಾರು ತಪ್ಪು, ಅಸಲಿಗೆ ಗಲಾಟೆಗೆ ಕಾರಣ ಏನು ಅನ್ನೋದನ್ನ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಎರಡೂ ಕುಟುಂಬಸ್ಥರ ಮೇಲೆ ಕೂಡ ಈಗ 2 ಪ್ರತ್ಯೇಕ FIR ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇಬ್ಬರು ಕುಟುಂಬಸ್ಥರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೂ ಕೂಡ ಕರೆದಿದ್ದಾರೆ. ಈಗಾಗಲೇ ಪ್ರಾಥಮಿಕ ಹಂತದ ವಿಚಾರಣೆಯನ್ನು ಕೂಡ ಪೊಲೀಸರು ಮುಗಿಸಿದ್ದಾರೆ. ನಂತರ ಮತ್ತೆ ತನಿಖೆ ನಂತರ ಏನೆಲ್ಲ ಗೊತ್ತಾಗುತ್ತೆ, ಇಲ್ಲಿ ಅಸಲಿಗೆ ಜಗಳ ಯಾಕಾಗಿದೆ, ಬರೀ ಕೌಟುಂಬಿಕ ಕಲಹನ ಅಥವಾ ಇದ್ರ ಮಧ್ಯೆ ಬೇರೆ ಏನಾದ್ರೂ ವಿಚಾರಗಳು ಇಲ್ಲಿ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಗೊತ್ತಾಗ್ತಿರೋದು ಈ ವಿಷಯವಾಗಿ ಅಂದ್ರೆ ಪ್ರಕರಣ ಯಾಕೆ ದಾಖಲಾಯಿತು ಅಂದ್ರೆ ಒಂದು ಕಾವ್ಯಗೌಡ ಪಾಪ್ಯುಲಾರಿಟಿ ಸಹಿಸದೆ, ಮತ್ತೊಂದು ಮನೆ ವಿಷಯ ಅಂತ ನೀವೇ ಅಂದ್ರೆ ಆಸ್ತಿ ವಿಷಯವಾಗಿ ಮನೆ ನಮ್ದು ಅನ್ನೋ ವಿಷಯವಾಗಿ ಜಗಳ ನಡೆದಿದೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಈಗ ಹಲ್ಲೆ ಕೂಡ ಆಗಿದೆ ಅಂತ ಹೇಳಿರೋದ್ರಿಂದ ಗಂಭೀರ ಸ್ವರೂಪದ ಹಲ್ಲೆ ಏನಾದ್ರೂ ಮಾಡ್ಕೊಂಡಿದಾರಾ? ಶರ್ಮಿತಾ, ಈಗಾಗಲೇ ಕಾವ್ಯ ಅವರು ಆಸ್ಪತ್ರೆಗೆ ದಾಖಲಾಗಿರುವಂತಹ ವಿಚಾರ ಕೂಡ ಗೊತ್ತಾಗಿದೆ. ಅಂದ್ರೆ ನಿನ್ನೆ ನಡೆದಂತ ಘಟನೆ ನಂತರ ಕಾವೇಗೌಡ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಅಲ್ಲಿ ಗಂಭೀರ ಸ್ವರೂಪವಾಗಿ ಹಲ್ಲೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ನಲ್ಲೂ ಕೂಡ ಪ್ರತ್ಯೇಕವಾಗಿ ಉಲ್ಲೇಖ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ಕೂಡ ಯಾರಿದ್ದಾರೆ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮೇಲ್ನೋಟಕ್ಕೆ ಅಂದ್ರೆ ಗಂಭೀರ ಸ್ವರೂಪದ ಗಾಯಗಳಾಗಿರ್ಬೋದು ಮತ್ತೆ ಆ ರೀತಿಯಾದಂತಹ ಗಲಾಟೆಗಳು ಅಂದ್ರೆ ವೆಪನ್ಗಳನ್ನ ಇಲ್ಲಿ ಬಳಸಿಲ್ಲ. ಹೀಗಾಗಿ ಹೊಡಿಬಡಿ ಅಂದ್ರೆ ಕೈ ಮಿಲಾಯಿಸಿಕೊಳ್ಳುವಂತ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಚಪ್ಪಲಿಯಿಂದಲೂ ಕೂಡ ಹೊಡೆದಾಡುವಂತ ಕೆಲಸ ಆಗಿದೆ. ಆದ್ರೆ ವೆಪನ್ಗಳನ್ನ ಬಳಸಿರುವಂತದ್ದು ಗಂಭೀರ ಸ್ವರೂಪದ ಗಾಯಗಳಾಗಿರುವಂತ ಯಾವುದೇ ರೀತಿಯಾದಂತಹ ವಿಚಾರಗಳು ಕೂಡ FIR ನಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಜೊತೆಗೆ ಮೇಲ್ನೋಟಕ್ಕೆ ಆದಂತ ಕೈಗಳಿಂದ ಹೊಡೆದುಕೊಂಡಿರುವಂತಹ ಕಾರಣದಿಂದಾಗಿ ಸಣ್ಣ ಪುಟ್ಟ ತೆರಚಿದ ಗಾಯಗಳಾಗಿರೋದ್ರಿಂದ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ದಾಖಲಾಗುವಂತ ಕೆಲಸ ಆಗಿದೆ. ಈಗ ಪ್ರೇಮ ಅವರು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಈ ಕಡೆ ಕಾವೇಗೌಡ ಅವರು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇಬ್ರು ಕೂಡ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಇಲ್ಲಿ 2 ವಿಚಾರಗಳು ಸದ್ಯಕ್ಕಂತೂ ಇದೆ. ಒಂದು ಇಲ್ಲಿ ಸೋಮಶೇಖರ್ ಗೌಡ ಮತ್ತೆ ಕಾವ್ಯಗೌಡ ಇಬ್ರು ಕೂಡ ಸೋಮಶೇಖರ್ ಮತ್ತೆ ಕಾವೇಗೌಡ ಇಬ್ರು ಕೂಡ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ. ಈ ಒಂದು ವಿಚಾರ ಎಲ್ಲ ಒಂದ್ ಕಡೆ ಅವರ ಕುಟುಂಬಸ್ಥರಲ್ಲಿ ಆಗಿಲ್ಲ ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗ್ತಿದೆ. ಎಲ್ಲ ಜೊತೆಗೆ ಮನೆಯಲ್ಲಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂದ್ರೆ ನೀವು ಇರಬಾರ್ದು ನಾವು ಇರಬಾರ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಒಂದಷ್ಟು ಜಗಳಗಳಾಗ್ತಿತ್ತು ಅನ್ನುವಂಥ ವಿಚಾರವೂ ಕೂಡ ಇದೆ. ಇಲ್ಲಿ ಜೊತೆಗೆ ಕಾವೇಗೌಡ ಅವರ ಪಾಪ್ಯುಲಾರಿಟಿ ಅಂದ್ರೆ ಅವರು ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದ್ರು, ಫೇಮಸ್ ಆಗಿದ್ದಾರೆ, ಅವರೊಬ್ಬರು ನಟಿ. ಹೀಗಾಗಿ ಅವರ ಒಂದು ಫೇಮಸ್ ಆಗಿರುವಂತ ವಿಚಾರವನ್ನ ಪ್ರೇಮ ಆಗಿರ್ಬೋದು ಮತ್ತೆ ಅವರ ಕುಟುಂಬಸ್ಥರು ತಡೆದುಕೊಂಡಿಲ್ಲ. ಹಾಗಾಗಿ ಅವರು ಕಾಲ್ ಕೊಟ್ಕೊಂಡು ಜಗಳಕ್ಕೆ ಬರ್ತಿದ್ರು ಅಂತೇಳಿ ಕಾವೇಗೌಡ ಅವರು ಆರೋಪವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಇಲ್ಲಿ ಆರೋಪ ಮತ್ತೆ ಪ್ರತ್ಯಾರೋಪಗಳಾಗಿದೆ. ಎಲ್ಲವೂ ಕೂಡ ಠಾಣೆ ಮೆಟ್ಟಿಲೇರಿದೆ. ಮನೆಯಲ್ಲಿ ಕೂತು ಬಗೆಹರಿಸಿಕೊಳ್ಳೋದಾದಂಥ ಈ ಒಂದು ಜಗಳ ಸದ್ಯಕ್ಕೆ ಠಾಣೆ ಮೆಟ್ಟಿಲೇರಿದೆ. ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾನೂನಿನ ಪ್ರಕಾರ FIR ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಎರಡೂ ಕುಟುಂಬಸ್ಥರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎರಡೂ ಕುಟುಂಬಸ್ಥರ ಹೇಳಿಕೆಗಳನ್ನು ಕೂಡ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಇಲ್ಲಿ ಯಾರು ತಪ್ಪು, ಅಸಲಿಗೆ ಜಗಳಗಳು ಆಗ್ತಿರೋದು ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಉತ್ತರ ಸಿಗಬೇಕಿದೆ. ಶರ್ಮಿತಾ, ಈಗ ಸೋಮಶೇಖರ್ ಮೇಲೆ ಮತ್ತೊಂದು ಕಂಪ್ಲೇಂಟ್ ಆಗಿದೆ, ಅಂದ್ರೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ. ಅದ್ಯಾರಿಗೆ? ಮತ್ತಿಲ್ಲಿ ಕಾವ್ಯ ಅಕ್ಕ ಭವ್ಯ ಗೌಡ ಅವರು ಕೂಡ ಸಾಕಷ್ಟು ಫಾಲೋವರ್ಸ್ ಹೊಂದಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಇದ್ದಾರೆ, ಅವರು ಪಾಪ್ಯುಲರ್ ಆಗಿರೋದ್ರಿಂದ ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆ. ಅದ್ಯಾವ ಕಾರಣಕ್ಕೆ ಮಾದೇಶ್?
ಶರ್ಮಿತಾ, ಈ ಒಂದು ಘಟನೆಯ ಸಂದರ್ಭದಲ್ಲಿ ಆ ಒಂದು ಘಟನಾ ಸ್ಥಳದಲ್ಲಿ ಯಾರೆಲ್ಲ ಇದ್ರು? ಇಲ್ಲಿ ಎರಡು ಕುಟುಂಬಸ್ಥರು ಅಂದ್ರೆ ಕಾವ್ಯ ಗೌಡರ ಕುಟುಂಬ ಮತ್ತೆ ಪ್ರೇಮ ಅವರ ಕುಟುಂಬ, ಇಬ್ಬರು ಕುಟುಂಬಸ್ಥರು ಕೂಡ ಪರಸ್ಪರ ಇಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಆ ಕಡೆ ಅವ್ರ ಮೇಲೆ ಒಂದಷ್ಟು ಆರೋಪಗಳಾಗಿದೆ, ಇವ್ರ ಮೇಲೂ ಕೂಡ ಒಂದಷ್ಟು ಆರೋಪಗಳಾಗಿದೆ. ಇಲ್ಲಿ ಕಾವ್ಯ ಗೌಡ ಪರ ಯಾರೆಲ್ಲ ಇದ್ರು ಅವರ ಮೇಲೆ ಪ್ರೇಮ ಅವರು ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಕಡೆ ಪ್ರೇಮ ಅವರ ಪರ ಯಾರೆಲ್ಲ ಇದ್ರು ಅವರ ಮೇಲೆ ಕಾವ್ಯಗೌಡ ಅವರು ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಟ್ಟು ಎರಡೂ ಕುಟುಂಬಸ್ಥರ ಮೇಲೂ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಅಂದ್ರೆ ಕಾವ್ಯಗೌಡ ಅವರು ಕೂಡ ಒಂದು ಸಂದರ್ಭದಲ್ಲಿ ಕಾವ್ಯಗೌಡ ಅವರ ಸಹೋದರಿ ಕೂಡ ಆ ಒಂದು ಸಂದರ್ಭದಲ್ಲಿ ಇದ್ರು, ಅವ್ರ ಮೇಲೂ ಕೂಡ ಈಗ ದೂರು ನೀಡುವಂತ ಕೆಲಸವನ್ನ ಪ್ರೇಮ ಅವರು ಮಾಡಿದ್ದಾರೆ. ಹೀಗಾಗಿ ಆ ಒಂದು ಘಟನಾ ಸ್ಥಳದಲ್ಲಿ ಅವರಿದ್ರು ಅನ್ನುವಂತ ಕಾರಣಕ್ಕೆ ಜೊತೆಗೆ ಒಂದಷ್ಟು ವಿಡಿಯೋ ಫುಟೇಜ್ ಗಳನ್ನು ಕೂಡ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರೇಮ ಅವರು ಒಂದಷ್ಟು ವಿಡಿಯೋಗಳನ್ನ ಅಂದ್ರೆ ಕಾವ್ಯಗೌಡ ಅವರು ಅವಾಜ್ ಆಗ್ತಿರುವಂತ ವಿಡಿಯೋಗಳಾಗಿರ್ಬೋದು, ಮತ್ತೆ ಸೋಮಶೇಖರ್ ಅವರು ಚಪ್ಪಲಿ ತೋರಿಸಿ ಹಲ್ಲೆ ಮಾಡ್ತಿರೋದಕ್ಕೆ ಮುಂದಾಗಿರುವಂತ ವಿಡಿಯೋಗಳನ್ನು ಈಗಾಗಲೇ ವೈರಲ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಅವುಗಳನ್ನ ಪೊಲೀಸರಿಗೂ ಕೂಡ ಕೊಡುವಂತ ಕೆಲಸವನ್ನ ಪ್ರೇಮ ಅವರ ಕುಟುಂಬಸ್ಥರು ಮಾಡಿದ್ದಾರೆ. ಇದರ ಜೊತೆಗೆ ಆ ಒಂದು ಜಗಳದ ಸಂದರ್ಭದಲ್ಲಿ ಪ್ರೇಮ ಅವರ ತಂದೆ ಆಗಿರುವಂತಹ ರವಿ ಕಲ್ಕರೆ ಎಂಬುವರಿಗೆ ಸೋಮಶೇಖರ್ ಅಂದ್ರೆ ಕಾವ್ಯಗೌಡ ಅವರ ಪತಿ ಸೋಮಶೇಖರ್ ಏನಿದ್ದಾರೆ ಇವರು ಕರೆ ಮಾಡಿ ಕೊಲೆ ಬೆದರಿಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಸುಮಾರು 28 ನಿಮಿಷಗಳ ಕಾಲ ಫೋನ್ ಮಾತನಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ರವಿ ಕಲ್ಕರೆ ಅವರು ಸೋಮಶೇಖರ್ ಅವರ ವಿರುದ್ಧ ದೂರನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಕೂಡ NCR ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ಕೊಲೆ ಬೆದರಿಕೆ ಹಾಕಿರುವಂತಹ ಆರೋಪದ ಮೇರೆಗೆ NCR ಪ್ರಕರಣವನ್ನು ದಾಖಲೆ ಮಾಡಿಕೊಳ್ಳುವ ಕೆಲಸವನ್ನು ಮಾಡಿದ್ದಾರೆ. ಒಟ್ಟು ಈ ಒಂದು ಕಾವ್ಯಗೌಡ ಅವರ ಕುಟುಂಬಸ್ಥರ ಗಲಾಟೆಯ ವಿಚಾರವಾಗಿ ಒಟ್ಟು 3 ಪ್ರಕರಣಗಳು ದಾಖಲಾಗಿದೆ, 2 FIR ಗಳು ದಾಖಲಾಗಿದ್ರೆ, 1 NCR ದಾಖಲಾಗಿದೆ. ಎಲ್ಲವೂ ಕೂಡ ಸದ್ಯ ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೀತಿದೆ. ತನಿಖೆಯಲ್ಲಿ ಇಲ್ಲಿ ಯಾರು ತಪ್ಪಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪರಿಶೀಲನೆ ಮಾಡಬೇಕಾಗಿದೆ. ಒಂದಷ್ಟು ವಿಡಿಯೋಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಎರಡೂ ಕುಟುಂಬಸ್ಥರು ಆರೋಪ ಮತ್ತೆ ಪ್ರತ್ಯಾರೋಪ ಮಾಡ್ತಿರೋದ್ರಿಂದ ಪ್ರತ್ಯೇಕವಾಗಿ ಅವರನ್ನ ವಿಚಾರಣೆ ಮಾಡಿ ಒಂದೊತ್ತಕ್ಕೆ ಇಲ್ಲಿ ಯಾರದ್ದು ತಪ್ಪು ಮತ್ತೆ ಯಾರು ಸರಿ ಇದೆ, ಮತ್ತೆ ಗಲಾಟೆಗೆ ಅಸಲಿ ಕಾರಣ ಏನಿದೆ, ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಆಸ್ತಿಯ ವಿಚಾರಕ್ಕೂ ಕೂಡ ಒಂದಷ್ಟು ಗಲಾಟೆ ಆಗ್ತಿದೆ ಅನ್ನುವಂತ ವಿಚಾರಗಳು ಕೂಡ ಕೇಳಿ ಬರ್ತಿದೆ. ಪ್ರೇಮ ಅವರ ಕುಟುಂಬಸ್ಥರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಪೊಲೀಸ್ ಠಾಣೆಯಲ್ಲಿದೆ. ಪೊಲೀಸ್ ಅಧಿಕಾರಿಗಳು ಸದ್ಯಕ್ಕೆ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ರಾಮಮೂರ್ತಿ ನಗರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸದ್ಯಕ್ಕೆ ತನಿಖೆ ನಡೀತಿದೆ. ಶರ್ಮಿತಾ, ಮಹೇಶ್, ಈಗ ಒಂದ್ ಕಡೆ ಹಲ್ಲೆ ಆಗಿದೆ ಅನ್ನೋ ಆರೋಪ, ಪಾಪ್ಯುಲಾರಿಟಿ ಅಂತಾನೂ ಆರೋಪಗಳು ಕೇಳಿ ಬರ್ತಿದೆ. ಇನ್ನೊಂದು ಕಡೆ ಈಗ ಈ ಮನೆ ವಿಷಯವಾಗಿ ಅಂದ್ರೆ ಆಸ್ತಿ ವಿಷಯವಾಗಿನೇ ಹಲ್ಲೆ ನಡೆದಿದೆ. ಪ್ರತಿದಿನ ಜಗಳ ಆಗ್ತಾ ಇತ್ತು, ಬಟ್ ಫ್ಯಾಮಿಲಿ ಅವರೇ ಕುತ್ಕೊಂಡು ಬಗೆಹರಿಸ್ಕೊಳ್ಬೇಕಾಗಿತ್ತು. ಈಗ ಪಬ್ಲಿಕ್ ಪ್ಲಾಟ್ಫಾರ್ಮಿಗೆ ಬಂದಾಗಿದೆ, ಪ್ರತಿ ದೂರು ದಾಖಲಾಗಿದೆ. ನಮ್ಗೆ ಗೊತ್ತಿರಂಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಪೋಸ್ಟ್ ಮಾಡಿರೋದನ್ನ ಗಮನಿಸ್ದಂಗೆ ಸೋಮಶೇಖರ್ಗೆ ತಂದೆ ತಾಯಿ ಇಬ್ರು ಇದ್ದಾರೆ, ಅಂದ್ರೆ ನಂದೀಶ್ ಸೋಮಶೇಖರ್ಗೆ. ಸೊ ಅವ್ರ ಮಧ್ಯಪ್ರವೇಶ ಇಲ್ಲಿ ಮಾಡ್ಲಿಲ್ವಾ? ಈ ಗಲಾಟೆ ಸಂದರ್ಭದಲ್ಲಿ ಅವ್ರ ಪಾತ್ರದ ಬಗ್ಗೆ ಎಲ್ಲೂ ಉಲ್ಲೇಖ ಆಗಿಲ್ವಾ? ಶರ್ಮಿತಾ, ಈಗಾಗಲೇ ದೂರಿನಲ್ಲಿ ಅಂದ್ರೆ FIR ನಲ್ಲಿ ದಾಖಲಾಗಿದ್ದು 2 ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ ಆ ಒಂದು FIR ನಲ್ಲಿ ಇರುವಂತ ಕಂಟೆಂಟ್ ಅನ್ನ ನೋಡಿದ್ರೆ ಇಲ್ಲಿ ಕಾವ್ಯ ಮತ್ತೆ ಪ್ರೇಮ ಅವರ ಇಬ್ಬರ ಮಧ್ಯದ ಜಗಳದಲ್ಲಿ ಮತ್ತೆ ಸೋಮಶೇಖರ್ ಮತ್ತೆ ನಂದೀಶ್ ಇಬ್ರು ಕೂಡ ಎಂಟ್ರಿ ಕೊಟ್ಟಿರೋದು ಗೊತ್ತಾಗುತ್ತೆ. ಯಾಕಂದ್ರೆ ನಂದೀಶ್ ಮತ್ತೆ ಸೋಮಶೇಖರ್ ಇಬ್ರು ಕೂಡ ಅಣ್ಣ ತಮ್ಮಂದ್ರು, ಇಬ್ರು ಕೂಡ ಸಾಕಷ್ಟು ವರ್ಷಗಳಿಂದ ಅದೇ ಮನೆಯಲ್ಲಿದ್ದಾರೆ. ಮದುವೆ ಆದ್ಮೇಲೆ ಕೂಡ ಬೇರೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅದೇ ಮನೆಯಲ್ಲಿದ್ದಾರೆ. ಆದ್ರೆ ಮದುವೆ ಆದಂತ ನಂತರದಲ್ಲಿ ಪ್ರೇಮ ಮತ್ತೆ ಕಾವ್ಯಗೌಡ ಇಬ್ಬರ ಮಧ್ಯೆ ಜಗಳಗಳು ಶುರುವಾಗಿದೆ. ಆ ಒಂದು ಜಗಳದಕ್ಕೆ ಸಂಬಂಧಪಟ್ಟಂತೆ ಪ್ರೇಮ ಅವರ ಪರವಾಗಿ ಅವರ ಗಂಡ ನಂದೀಶ್ ಅವರು ಬಂದಿದ್ದಾರೆ, ಕಾವ್ಯಗೌಡ ಅವರ ಪರವಾಗಿ ಸೋಮಶೇಖರ್ ಬಂದಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕೂಡ ಪರಸ್ಪರವಾಗಿ ಇಲ್ಲಿ FIR ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪ್ರೇಮ ಅವರ ತಂದೆ ಆ ಒಂದು ಜಗಳವನ್ನ ನಿಯಂತ್ರಿಸೋದಕ್ಕೆ ಆಗಿರ್ಬೋದು, ಮತ್ತೆ ಅಲ್ಲಿ ಬುದ್ಧಿವಾದ ಹೇಳಕ್ಕೆ ಹೋದಂತ ಸಂದರ್ಭದಲ್ಲಿ ರವಿ ಕಲ್ಕರೆ ಏನಿದ್ದಾರೆ ಅವರ ಮೇಲೂ ಕೂಡ ಈಗ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿದೆ. ಅಂದ್ರೆ ಸೋಮಶೇಖರ್ ಕರೆ ಮಾಡಿ ರವಿ ಕಲ್ಕರೆ ಅವರಿಗೆ ಒಂದಷ್ಟು ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಶೇಖರ್ ಅವರ ತಂದೆ ತಾಯಿಯ ವಿಚಾರ ಎಲ್ಲೂ ಕೂಡ ಪ್ರಸ್ತಾಪ ಆಗಿಲ್ಲ. ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗಿದೆ. ಇಲ್ಲಿ ಮೇಲ್ನೋಟಕ್ಕೆ ಕಾವ್ಯಗೌಡ ಮತ್ತೆ ಪ್ರೇಮ ಅವರ ಜಗಳ ಈ ಮಟ್ಟಿಗೆ ಬಂದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ತನಿಖೆಯನ್ನ ಪೊಲೀಸರು ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು.